ಈ ದೇಶದಲ್ಲಿ ಮಲಾಹರು ಪದ್ಧತಿ ಎಸ್ಸಿ ಜನಾಂಗದವರು ದೇಶದಲ್ಲಿ ಮಲಮೂತ್ರಗಳನ್ನು ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ಪದ್ಧತಿ, ಗಟಾರ್ ಕೈಯಿಂದ ಸ್ವಚ್ಛ ಮಾಡುವಂಥ ಪದ್ಧತಿ ಮತ್ತು ಕಸ ಗುಡಿಸ್ತಕ್ಕಂಥದ್ದು, ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿತಕ್ಕಂಥದ್ದು, ಇಂಥ ಅನೇಕ ಕುಲದ ಕಸಬಂಥೇಳಿ ಈ ದೇಶದಲ್ಲಿ ಅಸ್ಪೃಶ್ಯ ಜನಾಂಗ ಮಾಡ್ತಾ ಇತ್ತು. ಇವರನ್ನು ಸ್ವಾತಂತ್ರ್ಯ ನಂತರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆ ಎತ್ತಬೇಕು ಅನ್ನೋ ಉದ್ದೇಶದಿಂದ ಸಂವಿಧಾನದಲ್ಲಿ ನಮ್ಮ ಪೂರ್ವಜರು ಒಂದು ಅವಕಾಶವನ್ನು ಮಾಡಿದರು. ಈ ಜನಾಂಗಕ್ಕೆ ಉದ್ಯೋಗದಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಮೀಸಲಾತಿ ಮತ್ತು ರಾಜಕೀಯ ಮೀಸಲಾತಿ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು. 1950ರಲ್ಲಿ ಶೆಡ್ಯೂಲ್ ಕಾಸ್ಟ್ ಮೀಸಲಾತಿ ಆದೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಸ್ ಸಿ ಒಳಗೆ 6 ಜಾತಿಗಳಿತ್ತು, ಎಸ್ ಟಿ ಒಳಗೆ 6 ಜಾತಿಗಳಿತ್ತು. ಇಂದು ಎಸ್ ಸಿಯಲ್ಲಿ 101 ಜಾತಿಗಳಾಗಿದ್ದಾವೆ, ಎಸ್ ಟಿಯಲ್ಲಿ 56 ಜಾತಿಗಳಾಗಿದ್ದಾವೆ. ಹೀಗಾಗಿ ಕೆಲವು ಸಮುದಾಯಗಳನ್ನು ಪೈಪೋಟಿ ಮಾಡತಕ್ಕಂಥ ಶಕ್ತಿ ಅಸ್ಪೃಶ್ಯರಿಗೆ ಉಳಿಲಿಲ್ಲ. ಅದಕ್ಕಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಕಳೆದ 30 ವರ್ಷಗಳಿಂದ ಹೋರಾಟವನ್ನು ಅಸ್ಪೃಶ್ಯ ಜನಾಂಗದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹಿಂದೆ ಸದಾಶಿವ ಆಯೋಗ ನೇಮಕ ಆಯಿತು, ವರದಿ ಕೊಟ್ಟರು. ಇದೇ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ಇದ್ದರು. ಮೀಸಲಾತಿ, ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ. 2018ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸ್ವತಃ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರೇ ಸೋತ್ಬಿಟ್ರು ದೊಡ್ಡ ಅಂತರದಿಂದ. ಅವಾಗೇನು ಆರೋಪ ಮಾಡಿದರು? ಮಾದಿಗ ಜನಾಂಗದವರು, ಲೆಫ್ಟ್ನವರು ನಮಗೆ ವೋಟ್ ಕೊಡಲಿಲ್ಲ ಕಾಂಗ್ರೆಸ್ಸಿಗೆ, ಆ ಕಾರಣಕ್ಕಾಗಿ ನನ್ನ ಸರ್ಕಾರ ಸೋತು ಅಂತೇಳಿ ಸೋನಿಯಾ ಗಾಂಧಿ ಅವ್ರಿಗೆ ವರದಿ ಕೊಟ್ಟರು. ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ. 2023 ಚುನಾವಣೆಯಲ್ಲಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಇದೇ ಡಿ ಕೆ ಶಿವಕುಮಾರ್ ಅವರು, ಇದೇ ಸಿದ್ದರಾಮಯ್ಯನವರು ಪ್ರಣಾಳಿಕೆ ಒಳಗೆ ಸೇರಿಸಿದ್ರು. ಏನು ಸೇರಿಸಿದ್ರು? ನಮಗೆ ಮತ ನೀಡಿ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಗೊಂಡು ಬರ್ತೀವಿ, ಅಧಿವೇಶನ ಮತ್ತು ಮೊದಲನೇ ಸಂಪುಟದಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ 2 ವರ್ಷ ಆಯಿತು ಅಧಿಕಾರ. ಒಳ ಮೀಸಲಾತಿ ಜಾರಿನೂ ಮಾಡಲಿಲ್ಲ, ಅವ್ರಿಗೆ ನ್ಯಾಯನೂ ಕೊಡಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಕಮಿಟಿಯನ್ನು ಮಾಡಿದರು. ಆ ಕಮಿಟಿಯಲ್ಲಿ ನಾನು ಇದ್ದೆ, ಮಾಧುಸ್ವಾಮಿ ಅವ್ರ ನೇತೃತ್ವದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಕಮಿಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾಧುಸ್ವಾಮಿ ಕಾನೂನು ಸಚಿವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಆ ಕಮಿಟಿ ವರದಿ ಸಭೆಗಳಲ್ಲಿ ಎಲ್ಲ ಜಾತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು 15% ಇದ್ದಂಥ ರಿಸರ್ವೇಷನ್ 17% ಮಾಡಿ, ಮಾದಿಗರಿಗೆ 6%, ಸದಾಶಿವ ವರ್ಗದಲ್ಲಿಯೂ 6% ಇತ್ತು, ಚಲವಾದಿಯವ್ರಿಗೆ 5.5%, ಲಂಬಾಣಿ, ಬೋವಿ, ಕೊರಮಾಕ್ವರ್ಚ 4.5%. ಅಲ್ಲಿಮಾರಿಗಳಿದ್ದ ನಮ್ಮ ಜನಾಂಗದಲ್ಲಿ, ಅವ್ರು ಊರು ತಿರುಗ್ತಾ ಇರ್ತಾರೆ ಭಿಕ್ಷಾ ಬೇಕು, ಅವ್ರಿಗೆ 1% ಮಾಡಿ ವರದಿಯನ್ನು ಕೊಟ್ವಿ. ಅದನ್ನು ವರದಿ ಎಕ್ಸೆಪ್ಟ್ ಮಾಡಿ ಕೇಂದ್ರಕ್ಕೆ ಶಿಫಾರಸು ಕೂಡ ನಮ್ಮ ಬೊಮ್ಮಾಯಿ ಅವರು ಮಾಡಿದರು. ಅದರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಅಧಿಕಾರ ಇದ್ದಾಗ ನಾವು ಈ ಕೆಲಸವನ್ನು ಮಾಡಿದ್ವಿ. ನರೇಂದ್ರ ಮೋದಿಜಿಯವರು ಹೈದರಾಬಾದ್ಗೆ ಬಂದು
ಮಾದಿಗರ ಸಮಾವೇಶ ಮಾಡಿ ಸಮಾವೇಶದಲ್ಲಿ 5 ಲಕ್ಷ ಯುವಕರು ಇದ್ದರು. ನಾನು ಆ ಸಮಾವೇಶಕ್ಕೆ ಹೋಗಿದ್ದೆ, ವೇದಿಕೆ ಮೇಲೇ ಇದ್ದೆ ನಾನು, ನಾರಾಯಣ ಸ್ವಾಮಿ. ಆ ಸಂದರ್ಭದಲ್ಲಿ ಮೋದಿ ಅವರು ಹೇಳಿದರು, ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ, ಅದನ್ನು ನಾನು ಕೊಟ್ಟೇ ತೀರ್ತೀನಿ ಅಂತ ಹೇಳಿ ಒಳ ಮೀಸಲಾತಿ ಜಾರಿಗೆ ನಾನು ಬದ್ದಿದ್ದೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಅದು ನನ್ನದೇ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ಘೋಷಣೆ ಮಾಡಿದರು. 30 ವರ್ಷ ನೀವು ಒಂಟಿಯಾಗಿ ಹೋರಾಟ ಮಾಡಿರಿ, ಇನ್ನು ನನ್ನನ್ನು ಕೂಡ ಈ ಹೋರಾಟಕ್ಕೆ ಸೇರಿಸ್ಕೊಳ್ಳಿ, ನಾನು ಒಬ್ಬ ಈ ಸಮುದಾಯದ ಸದಸ್ಯತೆ ತಿಳ್ಕೊಳ್ಳಿ ಅಂತೇಳಿ ವೇದಿಕೆ ಮೇಲೆ ಭಾಷಣದಲ್ಲೇ ಹೇಳಿ ಸಾಲಿಸಿಟರ್ ಜನರಲ್ ಅವ್ರನ್ನ, ಅಟಾರ್ನಿ ಜನರಲ್ ಅವ್ರನ್ನ ಮತ್ತು ಕಾನೂನು ಇಲಾಖೆ ಅಧಿಕಾರಿಗಳನ್ನು, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಭೆ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿಬಿಡಿ, ನನ್ನ ಸರ್ಕಾರ ಒಳ ಮೀಸಲಾತಿ ಕೊಡಲಿಕ್ಕೆ ಬದ್ಧವಾಗಿದೆ. ಒಳ ಮೀಸಲಾತಿ ಯಾವುದೇ ಜನಾಂಗಕ್ಕೆ ಅನ್ಯಾಯ ಅಲ್ಲ, ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಂಥೇಳಿ ಸಾಲಿಸಿಟರ್ ಜನರಲ್, ಅಟಾರ್ನಿ ಜನರಲ್ಲೇ ಕೋರ್ಟಿಗೆ ಅಪೇರ್ ಆಗಿ ವಾದ ಮಾಡಿದರು. ಸುಪ್ರೀಂ ಕೋರ್ಟು 1 ಆಗಸ್ಟ್ 2024 1 ವರ್ಷ ಆಯಿತು, ಆದೇಶ ಮಾಡಿದರು. ರಾಜ್ಯಗಳು ಯಾರಿಗೆ ಒಳ ಮೀಸಲಾತಿ ಕೊಡಬೇಕು ಅವ್ರಿಗೆ ಕೊಡುವಂಥ ಅಧಿಕಾರ ಇದೆ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ, ಅದರಲ್ಲೂ ಅತ್ಯಂತ ಹಿಂದುಳಿದಂಥವ್ರಿಗೆ ವೇಟೇಜ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ರಾಜ್ಯ ಸರ್ಕಾರಗಳಂತಕ್ಕಂಥ ಆದೇಶವನ್ನು ಮಾಡಿದರೂ ಕೂಡ 1 ವರ್ಷದಿಂದ ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ. ನಮ್ಮ ನೆರೆ ರಾಜ್ಯ ತೆಲಂಗಾಣದವರು, ಆಂಧ್ರದವರು ಮತ್ತು ಹರಿಯಾಣದವರು, ಪಂಜಾಬ್ದವರು, ತಮಿಳ್ನಾಡಿನವರು ಈಗಾಗಲೇ ಜಾರಿಗೆ ತಂದರು, ಒಳ ಮೀಸಲಾತಿ ಕೊಟ್ಬಿಟ್ರು. ಅದರ ಸಿದ್ದರಾಮಯ್ಯನವ್ರ ಸರ್ಕಾರ ಮೋಸ ಮಾಡ್ತಾ ಇದೆ. ಮತ್ತೆ ಒಂದು ಹೊಸ ಕಮಿಷನ್ ನೇಮಿಸಿದೆ. ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಹೊಸ ಕಮಿಷನ್ ನೇಮಿಸತಕ್ಕಂಥದ್ದು ಕಾನೂನು ಬಾಹಿರವಾದಂಥ ಕೆಲಸ, ಅದು ಮಾಡಬಾರ್ದು. ಉಳಿದವರೆಲ್ಲ ಮಾಡಿದರು, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು, ಮಾಡಿ ಕೈ ಕೊಟ್ಬಿಟ್ರು. ಇವರು ಮತ್ತೊಂದು ಕಮಿಷನ್ ನೇಮಿಸಿದ್ದಾರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 40 ದಿವಸದಲ್ಲಿ ಮಾಡಿಕೊಡ್ತೀನಿ ಅಂದಿದ್ರು. 6 ತಿಂಗಳಾಯಿತು, ಇವತ್ತಿಗೂ ಆಗಿಲ್ಲ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಜಾರಿ ಮಾಡದೆ ಹೋದರೆ ಆಗಸ್ಟ್ 1ನೇ ತಾರೀಕಿನ ನಂತರ ನಮ್ಮ ಹೋರಾಟವನ್ನು ಉಗ್ರ ಮಾಡ್ತೇವೆ. ಆಗಸ್ಟ್ 15ರ ನಂತರ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ಮಾಡ್ತೇವೆ. ಸರ್ಕಾರ ನಡೆಸಲಿಕ್ಕೆ ಬಿಡೋದಿಲ್ಲ, ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಜನಾಂಗ ರೆಡಿ ಆಗಿ ಕೂತಿದ್ದಾರೆ, ಯುವಕರೆಲ್ಲ ರೆಡಿ ಆಗಿದ್ದಾರೆ. ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ಬಡತನ, ಅವರೆಲ್ಲ ಇವತ್ತು ರೋಷ ಹೋಗಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾನೆ, 1ನೇ ತಾರೀಕಿನೊಳಗಾಗಿ ನೀವೊಂದು ನಿರ್ಣಯಕ್ಕೆ ಬನ್ನಿ, 15ನೇ ತಾರೀಕಿನೊಳಗಾಗಿ ಆದೇಶವನ್ನು ಜಾರಿ ಮಾಡಿ. ನಿಮ್ಮದು ಹೆಂಗಿದ್ರು 11ನೇ ತಾರೀಕಿನಿಂದ ಅಧಿವೇಶನ ಶುರುವಾಗ್ತದೆ. ಇದೇ ಅಧಿವೇಶನದಲ್ಲಿ ನೀವು ಸದನದ ಮುಂದಿಟ್ಟು ಆದೇಶವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಕೊಟ್ಟು ನೆಪ ಹೇಳಬೇಕು, ಡಾಟಾ ಇಲ್ಲ, ಅದು ಇಲ್ಲ. ಎಲ್ಲ ಕಾಲದಲ್ಲೂ ಡಾಟಾ. ಇವತ್ತು ದೇಶದಲ್ಲಿ 2011ರ ಜನಗಣತಿ ಡಾಟಾದ ಮೇಲೇ ಆಡಳಿತ ನಡೀತಾ ಇದೆ. ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ಅದೇ ಡಾಟಾದ ಮೇಲೆ. ಅದೇ ಡಾಟಾದ ಮೇಲೆ SC ST ಜನಾಂಗಕ್ಕೆ ಅನುದಾನ ಒದಗಿಸ್ತಾ ಇದ್ದೇನೆ, ಸೌಲಭ್ಯಗಳನ್ನ ಕೊಡ್ತಾ ಇದ್ದೇವೆ. ಅವೆಲ್ಲವನ್ನು ಅದೇ ಡಾಟಾದ ಮೇಲೆ ಅಲ್ಲ ನೀವು ಮಾಡೋದು. ವರದಿ ಸದಾಶಿವ ಆಯೋಗ ಮಾಡಿದಂಥ ವರದಿ ಅತ್ಯಂತ ಶಾಸನಬದ್ಧವಾಗಿರ್ತಕ್ಕಂಥ ವರದಿ ಅದು. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒತ್ತಾಯ ಎಲ್ಲ ಮುಗಿಸ್ಬಿಡ್ತೀನಿ. ಇನ್ನೊಂದು, ಸುಮ್ಮನೆ ಕೆಲವು ಜನಾಂಗದವ್ರಿಗೆ ಇವರು ಭಯ ಹುಟ್ಟಿಸ್ತಾ ಇದ್ದಾರೆ. ನಿಮ್ಮನ್ನು SC ಯಿಂದ ತೆಗಿತಾರಂತ ಲಂಬಾಣಿ ಜನಾಂಗಕ್ಕೆ ಕೇಳೋದು, SC ಯಿಂದ ತೆಗಿತಾರಂತ ಗೋವಿ ಜನಾಂಗಕ್ಕೆ ಕೇಳೋದು. ನಮ್ಮ ಸರ್ಕಾರ ಬೊಮ್ಮಾಯಿಯವರು ಇದ್ದಾರೆ, ಬೊಮ್ಮಾಯಿಯವರು ನಾನು ಕೇಳಿದ್ರು. ಕೇಂದ್ರ ಸರ್ಕಾರದಿಂದ ಒಂದು ಪತ್ರ ಬಂದಿತ್ತು. ಏನು ಬಂದಿತ್ತು? ಲಂಬಾಣಿ ಗೋವಿ ಜನಾಂಗದವ್ರನ್ನ ತೆಗಿಬೇಕು ಅಂತ ಕೆಲವು ಕೋರ್ಟಿಗೆ ಹೋಗಿದ್ದಾರೆ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ನಮ್ಮ ಅಭಿಪ್ರಾಯ, ನಾನು ಅವರು ಕೂತ್ಕೊಂಡು ಲೆಟರ್ ಸೆಕ್ರೆಟರಿ ಕರೆದು ಡ್ರಾಫ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಈಗಿರ್ತಕ್ಕಂಥ 101 ಜಾತಿಯಲ್ಲಿ ಯಾವುದನ್ನು ತೆಗಿಬಾರ್ದು, ಯಾವುದನ್ನು ಸೇರಿಸಬಾರ್ದು. 101 ಜಾತಿನೂ SCಯಲ್ಲಿರಬೇಕು. ಲಂಬಾಣಿ ಗೋವಿಗಳು ಈಗಾಗಲೇ 40 ವರ್ಷ ಆಗಿದೆ, ಅವರು SCಯಲ್ಲಿರಲಿ ಅಂತಕ್ಕಂಥ
ವರದಿಯನ್ನು ಕೇಂದ್ರಕ್ಕೆ ಸರಿಸಿ ಕಳಿಸಿ ನಾವು ಈ ಒಳ ಮೀಸಲಾತಿಯನ್ನು ಫೈನಲೈಸ್ ಮಾಡಿ ಇದು ಅವ್ರಿಗೆ ಗೊತ್ತಾಗ್ಲಾರ್ದೇ ಪಾಪ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು ನಿಮ್ಮನ್ನು ತೆಗಿತಾರ ಅಂತ ಕಾಂಗ್ರೆಸ್ನವ್ರು ಓಡಾಡಿ 2023 ಚುನಾವಣೆ ಒಳಗೆ ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡಿಸಿ ಕುತಂತ್ರ ಮಾಡಿ ಆ ಜನಾಂಗಕ್ಕೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಅವ್ರಿಗೆ ಅರ್ಥ ಆಗಿದೆ. ಓ ನಮಗೆ 4.5% ಮಾಡಿದಾರ, ನ್ಯಾಯ ಕೊಟ್ಟಿದ್ದಾರ, ನಮಗೆ ಅನ್ಯಾಯ ಆಗುವುದಿಲ್ಲ ಅಂತ ಒಪ್ಪಿ ಇವತ್ತು ಆ ಜನಾಂಗದ ಅನೇಕ ಮುಖಂಡರು ಇವತ್ತು ಅದು ಬೇಗನೆ ಜಾರಿ ಆಗಲಿ ಅಂತ ಹೇಳ್ತಾರೆ. ಸರ್, ಆದೇಶ ಇದ್ದರೂ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಇಲ್ಲಿ ಯಾಕೆ ಕರ್ನಾಟಕದಲ್ಲಿ ಅದು ಅಷ್ಟು ವಿಳಂಬ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯನವ್ರು ದುರಾಡಳಿತ ಸುಪ್ರೀಂ ಕೋರ್ಟ್ ಆದೇಶನ ಪಾಲಿಸೋದಿಲ್ಲ. ಈಗ ಆದೇಶ ಪಾಲನೆ ಮಾಡಿಲ್ಲ ಅಂತ ಹೇಳಿ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಹೋಗ್ಬೋದಲ್ಲ ಸಮಾಜದಿಂದ. ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಹಾಕಿದರೆ ಕೋರ್ಟ್ನಲ್ಲಿ ಎಷ್ಟು ದಿವಸ ನಡೀತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾಳೆನೇ ನ್ಯಾಯಿಸ್ತದೆ. ನಾವು ಕರಿತೀವಿ ಸರ್ಕಾರಕ್ಕೆ ಅಧಿಕಾರ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಅಂದರೆ ಈ ನೆಲದ ಕಾನೂನು, ಈ ದೇಶದ ಕಾನೂನು, ಲಾ ಆಫ್ ದಿ ಲ್ಯಾಂಡ್ ಮಾಡಬೇಕು. ಅವರು ಏನಂತಾರೆ ಸರ್, ಇಲ್ಲ ಅದಕ್ಕಾಗಿನೇ ನಾವು ಇವತ್ತು ರೋಷ್ ಹೋಗಿ ಅಸ್ಪೃಶ್ಯ ಜನಾಂಗದವರು ಈ ಸರ್ಕಾರದ ವಿರುದ್ಧ ಬಂಡ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವು ಎಷ್ಟೊಂದು ಆಗ್ರಹ ಮಾಡ್ತೀರಿ, ಖರ್ಗೆ ಅವರು ಜಾಸ್ತಿ ಮಾಡಲ್ಲ. ಖರ್ಗೆ ಅವರು ಮಾಡೋ ಪ್ರಶ್ನೆ ಬರುತ್ತೆ. ಬಟ್ಟೆ ತುಂಬಿದವ್ರಿಗೆ ಕೇಳಿ 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 ಸಮುದಾಯದ ಚಿಂತೆ ಇರುವುದಿಲ್ಲ ಕೆಲವ್ರಿಗೆ. ನಮ್ಮ ಕಡೆ ಉತ್ತರ ಕರ್ನಾಟಕದವನ ಇದ್ದಾನೆ, ನಾನು ನಿಮ್ಮವನ ಇದ್ದೇನೆ. ಒಂದು ನಾಡು ನುಡಿ ಅದ, ಉಂಡವ್ರು ಏನು ಬಲ್ರಪ್ಪ, ಉಪವಾಸ ಇದ್ದವ್ರು ಸುದ್ದಿ ಅದು. ಉಂಡವ್ರು ಏನು ಬಲ್ರು, ಹೊಟ್ಟೆ ತುಂಬಿದವ್ರಿಗೆ ಉಪವಾಸ ಇದ್ದವ್ರದ್ದು ಗೊತ್ತಾಗ್ತದೆ. ಸರ್ ಈಗ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ಕಳಕಳಿ ಕಾಳಜಿ ಇದ್ರೆ ಹೇಳಬೇಕಾಗಿತ್ತು, ಮಾಡಿಸ್ಬೇಕಾಗಿತ್ತು. ಅಲ್ಲ ಸರ್, ಈಗ ಕಾಂಗ್ರೆಸ್ ಅಲ್ಲಿ ನಮ್ಮ ಸಮುದಾಯದವ್ರಲ್ಲ ಸರ್, ಈಗ ಸರ್ ಕಾಂಗ್ರೆಸ್ನಲ್ಲಿರುವಂಥ ಸರ್ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದೇ ಶಬ್ದದಲ್ಲಿ, ಉಪವಾಸ ಇದ್ದವ್ರ ಸುದ್ದಿ ಹೊಟ್ಟೆ ತುಂಬಿದವ್ರು ಗೊತ್ತಾಗೋದು. ಉಂಡವ್ರು ಏನು ಬಲ್ರಪ್ಪ, ಉಪವಾಸ ಇದ್ದವ್ರು. ಸರ್ ಈಗ ಕಾಂಗ್ರೆಸ್ನಲ್ಲಿ ಸರ್ ಇಲ್ಲಿ ಕೇಳ್ರಿ ಸರ್, ಪ್ರಿಯಾಂಕರಿಗೆ ಅವರು ಸಚಿವರು ಇದ್ದಾರೆ, ಅವರಿಗೆ ಅಟ್ಲೀಸ್ಟ್ ಗೊತ್ತಾಗಬೇಕಾಗಿತ್ತು ಅದ್ರ ಬಗ್ಗೆ. ಅವ್ರಿಗೆ ಯಾವ್ಯಾವಾಗ ಚುನಾವಣೆಗಳು ಬರ್ತಾವ ಆ ಟೈಮ್ದಲ್ಲಿ ಕುದುರೆ ಮುಂದೆ ಹುಲ್ಲು ಇಡದಂಗೆ ಈ ಮೀಸಲಾತಿ ವರ್ಗೀಕರಣ ತೋರಿಸ್ತಾರೆ. ನಾವು ಅಧಿಕಾರಕ್ಕೆ ಬಂದ ಮರದನ್ನ ಮಾಡ್ತೇವೆ. ಇದೇ 2023 ಚುನಾವಣೆ ಒಳಗೆ ಇದೇ ಖರ್ಗೆ ಅವರು ಅಧ್ಯಕ್ಷರು ಹೌದಲ್ಲ ಸರ್. ಬಿಜೆಪಿ ಆಗಿರೋ ಆ ಸಮುದಾಯ ಆದರೂ ಅವ್ರ ಕಟ್ಟಿಗೆ ಮಂದಿ ನಿಮ್ಮ ಜೊತೆ ಈಗ ಒಳ ಮೀಸಲಾತಿಗೆ ಮಾಡ್ತಾರೆ. ನಿಮ್ಮ ಸಮುದಾಯ ಮಾತ್ರ ನಮ್ಮ ಸಮುದಾಯ ಇರ್ತಾರೆ, ಎಲ್ಲರೂ ಮಾಡ್ತಾರೆ. ಈಗ ಚಲವಾದ ನಾರಾಯಣ ಸ್ವಾಮಿ ಮಾಡ್ತಾ ಇದ್ದಾನ, ಆದ್ರೆ ನಿಮ್ಮ ಇಲ್ಲ ಕೇಳಿ ಕೇಳಿ ಪೂರ ನಮ್ಮ ರಾಜೀವ್ ಮಾಡ್ತಾ ಇದ್ದಾನ, ಉಳಿದವ್ರು ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲರೂ ಉಪಜಾತಿಯವರು ಎಲ್ಲರೂ ಅದನ್ನು ಒಪ್ಪಿದ ಮೇಲೆ ಮಾಡೀವಿ ನಾವು. ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಎಲ್ಲ ಸಮುದಾಯದವ್ರನ್ನು ಕರೆದು ಮೀಟಿಂಗ್ ಮಾಡಿ ವರ್ಷಗಟ್ಟಲೆ ಟೈಮ್. ಪ್ರಭು ಚವ್ಹಾಣ್ ವಿರೋಧಿಸಿದ್ರಲ್ಲ ಸರ್. ಸರ್ ನಿಮ್ಮಲ್ಲಿ ಇದು ಮಾಡೋಕ್ಕಾಗ್ತಿಲ್ಲ, ಟ್ಯಾಕಲ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಅದೇ ಸರ್ಕಾರದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಚಿವರು ಇದ್ದಾರೆ, ಶಾಸಕರು ಯಾರು ಧ್ವನಿ ಎತ್ತಾ ಇಲ್ಲ. ನಾನು ಹೇಳಿದೆ ನಿಮಗೆ, ಉಂಡವ್ರು ಏನು ಬಂದರು, ಉಪವಾಸ ಇದ್ದವ್ರು ಸುದ್ದಿ. ಸರ್ ನಿಮ್ಮಲ್ಲಿ ಪ್ರಭು ಚವ್ಹಾಣ್ ಅವರು ವಿರೋಧಿಸಿದ್ರಲ್ರಿ ಸರ್. ಎಂದು ಹೋರಾಟ ಮಾಡೋದಲ್ಲ. ನಮ್ಮಲ್ಲಿ ಕೆಲವರು ಹೆಂಗಿದ್ದಾರೆ ಹೇಳೇನು, ಈ ಕೊಳಚೆ ಗುಂಡಿ ಒಳಗೆ ಬಿದ್ದಂಥ ಒಬ್ಬ ದಲಿತನ್ನ, ದಲಿತ ಹೊಟ್ಟೆ ತುಂಬಿದ ದಲಿತ, ಆ ಗುಂಡಿ ಮೇಲ್ಗಡೆ ನಿಂತು ನೀ ಮೇಲ್ವಾನ ಅದೇನೆ ಅಂತ ಕರೆದಂಗ ಅವರು ಕೊಳಚೆ ಗುಂಡಿ ಒಳಗೆ ಬಿದ್ದಾರ. ಅವ್ರು ಎತ್ತುವಂತ ಪ್ರಯತ್ನ ಕೈ ಹಾಕಿ ಹಿಡಿದು ಎತ್ತುದಲ್ಲ, ನೀ ಮೇಲ್ವಾನ ಅದೇನು ನನ್ನ ಸಲಾಗಿರ್ತಾರೆ. ಸರ್ ನಿಮ್ಮಲ್ಲಿ ಪ್ರಭು ಚವ್ಹಾಣ್ ಅವರು ಮತ್ತೆ ವಿರೋಧ ಮಾಡಿದ್ರಲ್ಲ ಸರ್ ಇದನ್ನು. ಪ್ರಭು ಚವ್ಹಾಣ್ ಅವರು ಬ್ಯಾಡ ಅಂತ ಹೇಳಿ ಒಳ ಮೀಸಲಾತಿ ವಿರೋಧ ಮಾಡಿದ್ರು. ಚವ್ಹಾಣನು ಆ ಕಮಿಟಿ ಒಳಗಿದ್ದ, ನಿಮ್ಗೆ ಗೊತ್ತಿರಲಿ. ಆ ಕಮಿಟಿ ವಿಷಯನೂ ಹೇಳ್ಬಿಡ್ತೀನಿ. ನನ್ನೇ ಅಧ್ಯಕ್ಷ ಮಾಡಿದ್ರು, ನಾ ಸೀನಿಯರ್. ಯಾರು, ಬೊಮ್ಮಾಯಿ. ಅವಾಗ ನಮ್ಮ 101 ಜಾತಿಯವರು ಬೇರೆ ಬೇರೆಯವ್ರಿಗೆ ಸಂಶಯ ಬರಬಾರ್ದು, ನಾ ಏನರ ವರದಿ ಕೊಟ್ಟರೆ ನಾಳೆ ಅದ್ರ ಮೇಲೆ ಅಪನಂಬಿಕೆ ಆಗಬಾರ್ದು ಅಂಥೇಳಿ SC ಸಮುದಾಯಕ್ಕೆ ಅಲ್ಲದ ಲಿಂಗಾಯತ ಸಮುದಾಯದ ಮಾಧುಸ್ವಾಮಿಯವ್ರನ್ನ ಅಧ್ಯಕ್ಷ ಮಾಡಿಸಿದೆ. ಅದರ ಸಲಾಗಿ ಲೇಟ್ ಆಯ್ತು. ನಾ ಬ್ಯಾಡ ಅಂದದಕ್ಕೆ ನಿಮ್ಮನ್ನು ಬಿಟ್ಟು ಮಾಡ್ಲಿಕ್ಕೆ ಆಗೋದು, ನಿಮ್ಮನೇ ಮೆಂಬರ್ ನಾನೇ ಸ್ವಯಂ ಒಪ್ಪಿಕೊಡ್ತೀನಿ. ನಾನು ಮೆಂಬರಾಗಿ ಅವ್ರ ಜೊತೆ ಕೂತು ಅವ್ರಿಗೆ ಗೈಡ್ ಮಾಡ್ತೀನಿ. ಮಾಧುಸ್ವಾಮಿಯವರು ಭಾಳ ವೈಜ್ಞಾನಿಕವಾಗಿ ಮಾಡಿದ್ರು. ಅವರೇನು ಯಾವ ಸಮುದಾಯಕ್ಕೆ ಸೇರಿದವ್ರಲ್ಲ. ಆ ಟೈಮ್ದಲ್ಲಿ ಪ್ರಭು ಚವ್ಹಾಣ್ ಸಹಿ ಮಾಡಿದಾನ. ನಮ್ಮವನೇ ಇನ್ನೊಬ್ಬ ಅಂಗಾರತ್ ಇದ್ದ, ಮಂಗಳೂರಿನ ಮಂತ್ರಿ, ಅವ ಸೈನ್ ಮಾಡಿದಾನ. ನಾನು ಸೈನ್ ಮಾಡಿದ್ದೀನಿ. ಆಮೇಲೆ ಡಾಕ್ಟರ್ ಸುಧಾಕರ್ನು ಬೇರೆ ಜಾತಿ ಗೌಡ್ರನ್ನು ಹಾಕೊಂಡಿದ್ವಿ. ಲಿಂಗಾಯತರು, ಗೌಡ್ರು, ಎಲ್ಲ ಜಾತಿಯವ್ರನ್ನೂ ಅದರಾಗ ಸೇರ್ಸಿದ್ವಿ. ಬರೀ SC ಮಂದಿ ಇರಬಾರ್ದು ಅಂಥೇಳಿ. ಒಕ್ಕಲಿಗರ ಸಮುದಾಯದ ಗೌಡ ಡಾಕ್ಟರ್ ಸುಧಾಕರ್ ಮೆಂಬರ್, ಮಂತ್ರಿ.
ಮಾಧುಸ್ವಾಮಿ ಲಿಂಗಾಯತ್ ಚೇರ್ಮನ್, ನಾವು ಉಪಜಾತಿಗಳು, ಅಂಗಾರ ಒಂದು ಜಾತಿ ಅವ, ಪ್ರಭು ಒಂದು ಜಾತಿ ಅವ, ಚವಾಣ, ನಾನು ಒಂದು ಜಾತಿ ಅವ, ಎಲ್ಲರನ್ನೂ ಸೇರಿಸೇ ಮಾಡಿ ಭಾಳ ವೈಜ್ಞಾನಿಕವಾಗಿ 15ರಿಂದ ಮುತ್ತಿಗೆ ಹಾಕೋದು ವಿಧಾನಸೌಧ ಸಮುದಾಯ 15ರಿಂದ ದೊಡ್ಡ ಹೋರಾಟ ಅಂತ ಹೇಳಿದ್ವಿ. ಯಾವುದು ಅದೇ ಈಗ ನಾವು ಅವ್ರಿಗೆ ಸಮಯ ಕೊಟ್ಟಿದ್ವಿ. 1ನೇ ತಾರೀಕಿನೊಳಗಾಗಿ ನಿರ್ಣಯ ಮಾಡಿ 11ನೇ ತಾರೀಕಿಗೆ ನಿಮ್ಮದು ಅಧಿವೇಶನ ಚಾಲು ಆಗ್ತದ ಮಾಡಿ, ಇದೇ ಅಧಿವೇಶನದಲ್ಲಿ ಮಾಡಿಲ್ಲ ಅಂದ್ರೆ 16 ನಂತರ ಅಂದ್ರೆ 15ನೇ ತಾರೀಕು ಬೇಡ, ಸ್ವಾತಂತ್ರ್ಯೋತ್ಸವ ಇರ್ತದೆ, ಅವತ್ತು ನಾವು ಯಾವುದು ಅಡ್ಡಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. 16ರಿಂದ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ತಾಲೂಕಾ ಕಚೇರಿಗಳ ಮುಂದೆ ಹೋರಾಟ ನಡೀತದ. ನಾನು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ. ನಾರಾಯಣ ಸ್ವಾಮಿ, ನಾನು ತಹಸೀಲ್ದಾರ್ ಕಚೇರಿಗೆ ಬೀಗ ಹಾಕಿ ಆಡಳಿತ ಮಾಡ್ಲಿಕ್ಕೆ ಬಿಡಬೇಡ, DC ಕಚೇರಿ ಬೀಗ ಹಾಕಿ ಆಡಳಿತ ಮಾಡ್ಲಿಕ್ಕೆ ಬಿಡಬೇಡ, ಏನಾದ್ರೂ ಚಿಂತಿಲ್ಲ, ನಮ್ಮ ಪ್ರಾಣ ಪಣಕ್ಕಿಟ್ಟಾದರೂ ಈ ಮೀಸಲಾತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.